ಪ್ರಶ್ನೆ 1. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದನ್ನು ಕುಡಿಯುವುದು ಆರೋಗ್ಯಕ್ಕೆ ಅತ್ಯುತ್ತಮ? ಆಯ್ಕೆಗಳು: ಎ. ಬಿಸಿ ಕಾಫಿ, ಬಿ. ಉಗುರು ಬೆಚ್ಚಗಿನ ನೀರು, ಸಿ. ತಣ್ಣನೆಯ ಫ್ರಿಡ್ಜ್ ನೀರು, ಡಿ. ಸಾಫ್ಟ್ ಡ್ರಿಂಕ್ಸ್. ಸರಿಯಾದ ಉತ್ತರ ಆಯ್ಕೆ ಬಿ. ಉಗುರು ಬೆಚ್ಚಗಿನ ನೀರು. ಪ್ರಶ್ನೆ 2. ಜ್ಞಾಪಕ ಶಕ್ತಿ ಮತ್ತು ಮಿದುಳಿನ ಚುರುಕುತನವನ್ನು ಹೆಚ್ಚಿಸಲು ಬೆಳಿಗ್ಗೆ ಏನನ್ನು ನೆನೆಸಿ ತಿನ್ನಬೇಕು? ಆಯ್ಕೆಗಳು: ಎ. ಕಡಲೆಕಾಯಿ, ಬಿ. ಒಣದ್ರಾಕ್ಷಿ, ಸಿ. ಬಾದಾಮಿ ಮತ್ತು ವಾಲ್ನಟ್ಸ್, ಡಿ. ಗೋಡಂಬಿ. ಸರಿಯಾದ ಉತ್ತರ ಆಯ್ಕೆ ಸಿ. ಬಾದಾಮಿ ಮತ್ತು ವಾಲ್ನಟ್ಸ್. ಪ್ರಶ್ನೆ 3. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಬೆಳಿಗ್ಗೆ ಯಾವ ಕಾಳುಗಳ ನೀರನ್ನು ಕುಡಿಯಬೇಕು? ಆಯ್ಕೆ ಎ. ಸಾಸಿವೆ, ಬಿ. ಮೆಂತ್ಯಕಾಳು, ಸಿ. ಜೀರಿಗೆ, ಡಿ. ಎಳ್ಳು. ಸರಿಯಾದ ಉತ್ತರ ಆಯ್ಕೆ ಬಿ. ಮೆಂತ್ಯಕಾಳು. ಪ್ರಶ್ನೆ 4. ದೇಹದಲ್ಲಿ ರಕ್ತದ ಕೊರತೆ ಅಥವಾ ಅನಿಮಿಯಾ ಇದ್ದರೆ ಬೆಳಿಗ್ಗೆ ಏನನ್ನು ಸೇವಿಸುವುದು ಒಳ್ಳೆಯದು? ಆಯ್ಕೆಗಳು: ಎ. ನೆನೆಸಿದ ಕಪ್ಪು ಒಣದ್ರಾಕ್ಷಿ, ಬಿ. ಹುರಿದ ಗೋಡಂಬಿ, ಸಿ. ಆಲೂಗಡ್ಡೆ ಚಿಪ್ಸ್, ಡಿ. ಬೇಕರಿ ಬ್ರೆಡ್. ಸರಿಯಾದ ಉತ್ತರ ಆಯ್ಕೆ ಎ. ನೆನೆಸಿದ ಕಪ್ಪು ಒಣದ್ರಾಕ್ಷಿ. ಪ್ರಶ್ನೆ 5. ಮೂಳೆಗಳ ದೃಢತೆಗೆ ಬೇಕಾದ ಕ್ಯಾಲ್ಸಿಯಂ ಭಂಡಾರ ಎನ್ನಲಾಗುವ ಸೌತ್ ಇಂಡಿಯನ್ ಧಾನ್ಯ ಯಾವುದು? ಆಯ್ಕೆ ಎ. ಗೋಧಿ, ಬಿ. ಮೈದಾ, ಸಿ. ರಾಗಿ, ಡಿ. ಬಿಳಿ ಅಕ್ಕಿ. ಸರಿಯಾದ ಉತ್ತರ ಆಯ್ಕೆ ಸಿ. ರಾಗಿ. ಪ್ರಶ್ನೆ 6. ಲಿವರ್ ಅಥವಾ ಯಕೃತ್ ಶುದ್ಧೀಕರಣಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಬೆಳಿಗ್ಗೆ ಯಾವ ರಸವನ್ನು ಕುಡಿಯಬೇಕು? ಆಯ್ಕೆ ಎ. ಕಬ್ಬಿನ ಹಾಲು, ಬಿ. ನೆಲ್ಲಿಕಾಯಿ ರಸ, ಸಿ. ಟೊಮೆಟೊ ಸೂಪ್, ಡಿ. ಚಹಾ. ಸರಿಯಾದ ಉತ್ತರ ಆಯ್ಕೆ ಬಿ. ನೆಲ್ಲಿಕಾಯಿ ರಸ. ಪ್ರಶ್ನೆ 7. ಹೊಟ್ಟೆಯುರಿ, ಅಲ್ಸರ್ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಸೇವಿಸುವುದು ರಾಮಬಾಣ? ಆಯ್ಕೆ ಎ. ನಿಂಬೆಹಣ್ಣಿನ ಉಪ್ಪಿನಕಾಯಿ, ಬಿ. ಅಲೋವೆರಾ ರಸ ಅಥವಾ ಲೋಳೆಯ ರಸ, ಸಿ. ಮಸಾಲ ದೋಸೆ, ಡಿ. ಶುಂಠಿ ಕಾಫಿ. ಸರಿಯಾದ ಉತ್ತರ ಆಯ್ಕೆ ಬಿ. ಅಲೋವೆರಾ ರಸ ಅಥವಾ ಲೋಳೆಯ ರಸ. ಪ್ರಶ್ನೆ 8. ಜಿಮ್ಗೆ ಹೋಗುವವರಿಗೆ ಅಥವಾ ದೈಹಿಕ ಶ್ರಮ ಪಡುವವರಿಗೆ ಬೆಳಗಿನ ಅತ್ಯುತ್ತಮ ನೈಸರ್ಗಿಕ ಪ್ರೋಟೀನ್ ಆಹಾರ ಯಾವುದು? ಎ. ಮೈದಾ ಬಿಸ್ಕೆಟ್, ಬಿ. ಮೊಳಕೆ ಬಂದ ಕಾಳುಗಳು, ಸಿ. ಆಲೂಗಡ್ಡೆ ಬೋಂಡ, ಬಿ. ಬಿಳಿ ಅವಲಕ್ಕಿ. ಸರಿಯಾದ ಉತ್ತರ ಆಯ್ಕೆ ಬಿ. ಮೊಳಕೆ ಬಂದ ಕಾಳುಗಳು. ಪ್ರಶ್ನೆ 9. ಹೃದಯದ ಆರೋಗ್ಯ ಕಾಪಾಡಲು ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಬೆಳಗಿನ ಉಪಹಾರಕ್ಕೆ ಯಾವುದು ಸೂಕ್ತ? ಎ. ಪೂರಿ ಸಾಗು, ಬಿ. ಓಟ್ಸ್ ಅಥವಾ ದಾಲಿಯಾ, ಸಿ. ಪರಾಟ, ಡಿ. ಬ್ರೆಡ್ ಜಾಮ್. ಸರಿಯಾದ ಉತ್ತರ ಆಯ್ಕೆ ಬಿ. ಓಟ್ಸ್ ಅಥವಾ ದಾಲಿಯಾ, ಗೋಧಿ ರವೆ. ಪ್ರಶ್ನೆ 10. ಆಯುರ್ವೇದದ ಪ್ರಕಾರ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವ ಬಿಸಿ ನೀರಿಗೆ ಜೇನುತುಪ್ಪ ಸೇರಿಸುವಾಗ ಯಾವ ತಪ್ಪು ಮಾಡಬಾರದು? ಆಯ್ಕೆ ಎ. ಜೇನುತುಪ್ಪವನ್ನು ಅತಿಯಾಗಿ ಕುದಿಸಬಾರದು ಅಥವಾ ಕುದಿಯುವ ನೀರಿಗೆ ಹಾಕಬಾರದು. ಆಯ್ಕೆ ಬಿ. ಬೆಳಿಗ್ಗೆ ಜೇನುತುಪ್ಪ ತಿನ್ನಬಾರದು, ಸಿ. ತಣ್ಣೀರಿಗೆ ಮಾತ್ರ ಹಾಕಬೇಕು, ಡಿ. ಚಮಚ ಬಳಸಬಾರದು.
ಸರಿಯಾದ ಉತ್ತರ ಆಯ್ಕೆ ಎ. ಜೇನುತುಪ್ಪವನ್ನು ಅತಿಯಾಗಿ ಕುದಿಸಬಾರದು ಅಥವಾ ಕುದಿಯುವ ನೀರಿಗೆ ಹಾಕಬಾರದು. ಪ್ರಶ್ನೆ 11. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಕುಡಿಯುವುದರಿಂದ ದೇಹದಲ್ಲಿ ಯಾವ ಸಮಸ್ಯೆ ಹೆಚ್ಚಾಗುತ್ತದೆ? ಎ. ರಕ್ತದ ಕೊರತೆ, ಬಿ. ಅಸಿಡಿಟಿ ಮತ್ತು ಪಿತ್ತ, ಸಿ. ಮರೆವು, ಡಿ. ಕಣ್ಣಿನ ದೃಷ್ಟಿ ಮಂದವಾಗುವುದು. ಸರಿಯಾದ ಉತ್ತರ ಆಯ್ಕೆ ಬಿ. ಅಸಿಡಿಟಿ ಮತ್ತು ಪಿತ್ತ. ಪ್ರಶ್ನೆ 12. ದೇಹದ ಅತಿಯಾದ ಉಷ್ಣತೆ ಬಾಡಿ ಹೀಟ್ ಕಡಿಮೆ ಮಾಡಲು ಬೆಳಿಗ್ಗೆ ಯಾವ ನೀರನ್ನು ಕುಡಿಯುವುದು ಉತ್ತಮ? ಎ. ಜೀರಿಗೆ ನೀರು, ಬಿ. ಶುಂಠಿ ನೀರು, ಸಿ. ಚಕ್ಕೆ ನೀರು, ಡಿ. ಕಾಳು ಮೆಣಸಿನ ನೀರು. ಸರಿಯಾದ ಉತ್ತರ ಆಯ್ಕೆ ಎ. ಜೀರಿಗೆ ನೀರು. ಪ್ರಶ್ನೆ 13. ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ತಿನ್ನಬಹುದಾದ ಅತ್ಯುತ್ತಮ ಸಾಂಬಾರ ಪದಾರ್ಥ ಯಾವುದು? ಎ. ಹಸಿಮೆಣಸಿನಕಾಯಿ, ಬಿ. ಬೆಳ್ಳುಳ್ಳಿ ಎಸಳು, ಸಿ. ಲವಂಗ, ಡಿ. ಏಲಕ್ಕಿ. ಸರಿಯಾದ ಉತ್ತರ ಆಯ್ಕೆ ಬಿ. ಬೆಳ್ಳುಳ್ಳಿ ಎಸಳು. 14. ದೇಹದ ತೂಕವನ್ನು ನೈಸರ್ಗಿಕವಾಗಿ ಇಳಿಸಿಕೊಳ್ಳಲು ಬೆಳಿಗ್ಗೆ ಉಗುರು ಬೆಚ್ಚಗಿನ ನೀರಿಗೆ ಏನನ್ನು ಬೆರೆಸಿ ಕುಡಿಯಬೇಕು? ಆಯ್ಕೆ ಎ. ಸಕ್ಕರೆ ಮತ್ತು ಹಾಲು, ಬಿ. ನಿಂಬೆಹಣ್ಣಿನ ರಸ ಮತ್ತು ಜೇನುತುಪ್ಪ, ಸಿ. ಉಪ್ಪು ಮತ್ತು ಖಾರ, ಡಿ. ತುಪ್ಪ. ಸರಿಯಾದ ಉತ್ತರ ಆಯ್ಕೆ ಬಿ. ನಿಂಬೆಹಣ್ಣಿನ ರಸ ಮತ್ತು ಜೇನುತುಪ್ಪ. ಪ್ರಶ್ನೆ 15. ಕಣ್ಣಿನ ದೃಷ್ಟಿ ಸುಧಾರಿಸಲು ಮತ್ತು ವಿಟಮಿನ್ ಎ ಕೊರತೆ ನೀಗಿಸಲು ಬೆಳಗಿನ ಹೊತ್ತು ಯಾವ ನೈಸರ್ಗಿಕ ಜ್ಯೂಸ್ ಕುಡಿಯುವುದು ಒಳ್ಳೆಯದು? ಎ. ಕ್ಯಾರೆಟ್ ಮತ್ತು ಬೀಟ್ರೂಟ್ ಜ್ಯೂಸ್, ಬಿ. ಆಲೂಗಡ್ಡೆ ಜ್ಯೂಸ್, ಸಿ. ಹಾಗಲಕಾಯಿ ಜ್ಯೂಸ್, ಡಿ. ಬಾಳೆಹಣ್ಣಿನ ಜ್ಯೂಸ್. ಸರಿಯಾದ ಉತ್ತರ ಆಯ್ಕೆ ಎ. ಕ್ಯಾರೆಟ್ ಮತ್ತು ಬೀಟ್ರೂಟ್ ಜ್ಯೂಸ್. ಇದೇ ತರಹದ ಇಂಟ್ರೆಸ್ಟಿಂಗ್ ಹೆಲ್ತ್ ಕ್ವಿಜ್ಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.